ಅದೇ ನಿಮಗೆ ಮೂಗ್ತುದಿಲ್ಲ ಕೋಪ, ನನಗೆ ಅದೇ ಭಯ. ನಾವ್ ಕೋಪ ಬರದೆ ಗುರ್ತಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ಹೆಂಗೆ ನನ್ಗೆ ಏನ್ ಅರ್ಥ ಮಾಡ್ಕೋಬೇಕು ನಾನು? ಒಟ್ನಲ್ಲಿ ನಾನು ಮದುವೆ ಮಾಡಿಸಿರೋದು ನೋಡ್ಬಿಟ್ಟು ಖುಷಿ ಪಡಿ ಅಷ್ಟೇ. ಮಡಗಿರ ಫೋನ್ ಯಾರು ಇಡ್ರಿ ಫೋನ. ಅಯ್ಯೋ ಲೋಕ ಕಲ್ಯಾಣ ಚೆನ್ನಾಗಾಗ್ಲಿ ಅಂತ ಮಾಡೋದು ನೀವು ನೋಡೋದು. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ಮೊಮ್ಮಗಳೇ ಅಜ್ಜಿಯವರಿಗೆ ಟ್ರ್ಯಾಪ್ ಮಾಡಿ ಅಂತ ಡೀಲ್ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಬನ್ನಿ, ಇವ್ರ ಹೆಸರು ಜಯಲಕ್ಷ್ಮಿ ಅಂತೆ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡುವ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಸುನಿ ಟ್ರ್ಯಾಪ್. ಹಲೋ ಹಲೋ, ಹೇಳಿ. ಜಯಲಕ್ಷ್ಮಿ ಆಂಟಿನಾ? ಹೌದು. ಆಂಟಿ ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು ಗೊತ್ತಾಗ್ಲಿಲ್ಲ. ಆಂಟಿ ನಾನು ಕಿಶನ್ ಅಂದ್ಬಿಟ್ಟು. ಹಾ, ಮನೇಲಿದ್ದೀರಾ ಹೊರಗಡೆ ಇದ್ದೀರಾ ಆಂಟಿ? ಏಕೆ ಹೇಳಿ, ಸ್ವಲ್ಪ ಮಾತಾಡಬೇಕು. ಹಾ, ಏನ್ ಮಾತಾಡಿ ಆಯ್ತು. ನೀವು ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ ಅಂದರೆ ಮಾತಾಡ್ತೀನಿ ಆಂಟಿ. ಏನ್ ಹೇಳಿ, ಏನು ಅಂತ. ಪ್ರಾಮಿಸ್. ಅಲ್ಲ, ಏನಂತ ಇಂಥದ್ದು ಅಂತ ಹೇಳಿ. ಏನಂದರೆ ಆಂಟಿ, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಾ, ಬಟ್ ಏನಂದರೆ ಒಂದು ಒಳ್ಳೆ ಕೆಲಸಕ್ಕೆ ಬಂದಿದ್ದೀನಿ, ಒಳ್ಳೆ ಕೆಲಸ ಮಾಡಿ ಮುಗಿಸಿದ್ದೀನಿ. ಬಟ್ ಇದರಿಂದ ನನಗೆ ಏನೇ ಆದರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾರು ನನ್ನ ಮೇಲೆ ಏನೇ ಮಾಡಿದ್ರು ನಾನು ಐ ಡೋಂಟ್ ಕೇರ್. ಯಾರಿಗೆ ನನ್ಗೆ ಗೊತ್ತಾಗ್ಲಿಲ್ಲ. ಕಿಶನ್ ಅಂದ್ರೆ ಯಾರು ಗೊತ್ತಾಗಿಲ್ಲ. ಬಟ್ ಏನಂದರೆ ನಾನು ಮಾಡಿರೋ ಕೆಲಸದ ಮೇಲೆ ನನಗೆ ತೃಪ್ತಿ ಇದೆ. ಅಲ್ಲ, ಯಾರು ಅಂತ ನನಗೆ ಗೊತ್ತಾಗ್ಬೇಕಲ್ಲ ಫಸ್ಟ್, ನೀವ್ ಯಾರು ಅಂತ. ಒಳ್ಳೆ ಕೆಲಸ ಮಾಡೋಕ್ಕೆ ಆದರೆ ಯಾರಾದ್ರೇನು ಆಂಟಿ? ಅಲ್ಲಲ್ಲ, ನನ್ನ ಕಿಶನ್ ಯಾರೋ ಗೊತ್ತಿಲ್ವಲ್ಲ ನನಗೆ. ನಾನೇನೆ ಅಂತ ಹೇಳ್ತಾ ಇದ್ದೀನಲ್ಲ, ನಾನೇ ಒರಿಜಿನಲ್ಲು, ನಾನೇ ಕಿಶನ್ನು. ಏನಂದರೆ ಅಲ್ಲ, ನೀವ್ಯಾರು ನಿಮ್ಮ ಮಕ್ಕ ಪರಿಚಯ ನನ್ಗೆ ಇಲ್ವಲ್ಲ. ನನ್ನ ಮುಖ ನೋಡಿದ್ರೆ ಫಸ್ಟ್ ನನಗೆ ಹೊಡಿತೀರಾ ನೀವು. ಅದಕ್ಕೆ ನನಗೆ ನಿಜವಾಗ್ಲೂ ನನಗೆ ಎದುರುಗಡೆ ಬಂದು ಮಾತಾಡೋಕ್ಕೆ ಧೈರ್ಯ ಇಲ್ಲದೆ ಫೋನ್ ಮಾಡಿದ್ದು ನಾನು. ಅದೇ ಮತ್ತೆ ಗೊತ್ತಾ, ಯಾರ ಮಗ, ಏನು, ಯಾವ ಊರು, ಅದನ್ನ ಹೇಳ್ಬೇಕಲ್ವ ನೀವು. ರವಿ ಅಣ್ಣವ್ರ ಮಗ. ಯಾವ ರವಿ? ಕಿಶನ್ ಅಂದ್ರೆ ಯಾವ ಕಿಶನ್ ಅಂತೀರ? ಈಗ ರವಿ ಅಂದ್ರೆ ಯಾವ ರವಿ ಅಂತೀರ? ಹಾ, ರವಿ ಯಾರು? ರವಿ ಎಷ್ಟು ಜನ ರವಿ ಇದ್ದಾರೆ? ಸರೋಜಮ್ಮ ಅವ್ರ ಗಂಡ. ಸರೋಜಾ? ಸರೋಜಮ್ಮ ಗೊತ್ತಿಲ್ವಾ? ಇಲ್ವಲ್ಲ, ಯಾರು? ಈಗ ನಾನು ಗೊತ್ತಿಲ್ಲ, ರವಿ ಅಂದ್ರೂ ಗೊತ್ತಿಲ್ಲ, ನಮ್ಮ ಅಮ್ಮನೂ ಗೊತ್ತಿಲ್ಲ. ಹಾ, ಈಗ ಒಂದು ಕೆಲಸ ಹೇಳ್ತೀನಿ, ನಂಗೆ ಮಾಡ್ಬಿಡಿ. ಏನು ಗೊತ್ತಿಲ್ಲದವ್ರ ಥರ ದೇವ್ರ ಥರ ಇದ್ಬಿಡಿ. ಹಂಗಾದ್ರೆ ನಾನು ಫೋನ್ ಮಾಡಿರೋದು ಮರ್ತ್ಬಿಡಿ. ಒಟ್ಟಿನಲ್ಲಿ ನನಗೆ ಯಾರ ತನ್ನ ಇದನ್ನ ಹೇಳ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಹೇಳ್ಕೊಂಡಿದ್ದೀನಿ. ನಾನು ಮಾಡಿ. ಅಲ್ಲ, ಯಾವ ಸರೋಜಮ್ಮ ಅನ್ನೋದು ಹೇಳ್ಬೇಕಲ್ವ, ಯಾವ ಸರೋಜಮ್ಮ ಅಂತ. ರವಿಯವ್ರ ಮಿಸ್ಸಸ್ಸು ಅಂದರೆ ನಮ್ಮಮ್ಮ. ಯಾವ ಊರು? ಇಲ್ಲಿ ಒಂಟಿಕೊಪ್ಪಲ್ಲು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂಟಿಕೊಪ್ಪಲು ಯಾರು? ಸರೋಜ ಅವ್ರು ಯಾರು ಗೊತ್ತಿಲ್ವಲ್ಲ ನನಗೆ. ಸರಿ ಬಿಡಿ, ಹಂಗಾರೆ ಗೊತ್ತಿಲ್ಲದೆ ಥರನೇ ಇರಿ. ಒಟ್ಟಿನಲ್ಲಿ ಏನಂತಂದರೆ, ನಾನು ಮಾಡಿರೋದ್ರಿಂದ ಒಂದು ಒಳ್ಳೆ ಕೆಲಸಕ್ಕೆ ನಾನು ಮಾಡಿದ್ದೀನಿ. ಅದರಿಂದ ಏನಾದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಿನಲ್ಲಿ ನನಗೆ ಖುಷಿ ಅನಿಸಿರೋ ವಿಚಾರ ನಾನು ಮಾಡಿದ್ದೀನಿ. ಅವರಿಬ್ರು ಹೆಂಗಿರ್ತಾರೋ ಅವ್ರ ಹಣೆ ಬರೋದು. ಒಟ್ಟಿನಲ್ಲಿ ನಾನು ಈ ಮದುವೆ ಮಾಡಿಸಿದ್ದೀನಿ, ಒಳ್ಳೇದಾಯ್ತದೆ ಎಲ್ಲರಿಗೂ, ಚೆನ್ನಾಗಿರ್ತಾರೆ ಎಲ್ರೂ. ಅದಂತೂ ನನಗೆ ನಂಬಿಕೆ ಐತೆ. ಒಟ್ಟಿನಲ್ಲಿ ಯಾರು ಮದುವೆ ಮಾಡ್ತಿದ್ದೀರ ನನಗೇನು ಗೊತ್ತು? ಯಾರಿಗೆ ಮದುವೆ ಮಾಡಿಸೋ? ಒಂದು ಗಂಡು ಒಂದು ಹೆಣ್ಣಿಗೆ ತಾನೇ ಮದುವೆ ಆಗೋದು. ಯಾರಿಗೆ ಮಾಡಿಸಿದ್ದೀರಾ ಅಂದರೆ ಇದೇ ನಿಮ್ಗೆ ಕೇಳ್ತೀರಲ್ಲ. ಒಂಟಿಕೊಪ್ಪಲಲ್ಲಿ ಯಾರು ಸರೋಜ ಅನ್ನೋರು ನನಗೆ ಯಾರು ಗೊತ್ತಿಲ್ಲ. ಈಗ ಸರೋಜ್ ಅವ್ರ ವಿಚಾರ ಬಿಟ್ಟಾಕಿ ನಾನು ಹೇಳ್ತಾ ಮದುವೆ ಮ್ಯಾಟ್ರು. ಮದುವೆ ಮ್ಯಾಟ್ರು ನನ್ಗೇನಾಗ್ಬೇಕು? ನಿಮ್ಗೇನಲ್ಲ, ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು ಅಂತ ನಾನೀ ಮದುವೆ ಮಾಡಿಸಿರೋದು. ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ಯಾರಿಗೆ ಮಾಡ್ತಿದ್ರ ಮದ್ವೆನ? ನಾನು ಹೇಳಿದ್ರೆ ನೀವೇನು ಅನ್ಬಾರ್ದು, ಏನು ಬೈಬಾರ್ದು, ಏನು ಇದು ಮಾಡಲ್ಲ ಅಂದ್ರೆ ನಾನು ಗಟ್ಟಿ ಮನ್ಸು ಮಾಡಿ ಹೇಳ್ತೀನಿ ಮದುವೆ ಯಾರಿಗಾಗಿರೋದು ಅಂತ. ಯಾರಿಗಾಗಿರೋದು? ನೀವೇನು ಅನ್ಬಾರ್ದು ನನಗೆ. ಅಯ್ಯೋ ರಾಮ, ನಾನು ಇವಾಗ ಎಲ್ಲೋ ಹೊರಗಡೆ ಹೋಗ್ಬೇಕು, ಅದೇನು ಅಂತ ಪಟಪಟ್ಲಿ ಹೇಳಿ. ಹುಷಾರಾಗಿ ಹೋಗಿ, ಛತ್ರಿ ತಗೊಂಡೋಗಿ, ಮಳೆ ಬರಂಗೈತೆ. ಆಯ್ತು, ನನ್ಗೆ ಗೊತ್ತು ಹೋಗೋದು. ಬೆಳಗ್ಗೆ ಮಧ್ಯಾಹ್ನ ನೋಡಿದ್ರೆ ಅಪಾಟಿ ಬಿಸಿಲು, ಸಾಯಂಕಾಲ ನೋಡಿದ್ರೆ ಮೋಡ ಮಳೆ. ಅಯ್ಯೋ, ನೀವು ಕರೆಕ್ಟಾಗಿ ಹೇಳಿಯಪ್ಪ ಅದು ಯಾರು ಅಂತ ಅಂದ್ಬಿಟ್ಟು. ನಾನೇ ಕಿಶನ್ನು. ಆ್ಯಕ್ಚುಲಿ ಮದುವೆ ಮಾಡಿಸಿರೋದು ಯಾರಿಗಪ್ಪ ಅಂದರೆ, ನೀವೇನಾರು ಅನ್ಬಿಡ್ತೀರ ಅಂತ ನನಗೊಂಥರ ಆಯ್ತೈತೆ ಹೇಳಕ್ಕೆ. ಯಾರು ಇಂಥವ್ರು ಅಂತ ಹೇಳಿ ಪಟಪಟ್ಲಿ, ಯಾರು ಅಂತ. ಇಂಥವ್ರು. ಇದೇನೋ ಬಾಯ ವಿಚಿತ್ರವಾಗಿದೆ. ಹೇಳಿದ್ನಲ್ಲ, ಇಂಥವ್ರು ಅಂದ್ರಿ, ಇಂಥವ್ರು ಅಂದೆ. ಯಾರೋ ನನಗೆ ಗೊತ್ತಾಯ್ತಾ ಇಲ್ಲಪ್ಪ ಸರಿಯಾಗಿ. ನೀವು ಇದು ಮಾಡಿ ನನಗೆ ಗೊತ್ತಾಯ್ತಾ ಇಲ್ಲ ಸರಿಯಾಗಿ. ಅದೇ ನಿಮಗೆ ಮೂಗ್ತುದಿಲ್ಲ ಕೋಪ, ನನಗೆ ಅದೇ ಭಯ. ನಾವ್ ಕೋಪ ಬರದೆ ಗುರ್ತಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ಹೆಂಗೆ ನನ್ಗೆ ಏನ್ ಅರ್ಥ ಮಾಡ್ಕೋಬೇಕು ನಾನು? ಏನು ಅರ್ಥ ಮಾಡ್ಕೋಬೇಡಿ, ದೇವ್ರ ಥರ ಈಗ ಇದಿರಲ್ಲ ಹಂಗೆ ಇರಿ. ಒಟ್ಟಿನಲ್ಲಿ ನಾನು ಮದುವೆ ಮಾಡಿಸಿರೋದು ನೋಡ್ಬಿಟ್ಟು ಖುಷಿ ಪಡಿ ಅಷ್ಟೇ. ಹಲೋ, ಯಾರಿಗೆ ಮಾಡ್ತಿದ್ದೀರಾ ಅಂತ ಹೇಳಿ. ನೀವು ನಿಜವಾಗ್ಲೂ ಬೈತೀರಾ ಇಲ್ಲ ಸಿಕ್ಕಿದ್ರೆ ಹೊಡೆದೇ ಬಿಡ್ತೀರಾ ನಾನು ಹೇಳಿದ್ರೆ?
ಸಿಕ್ಕರೆ ಹೊಡಿಬಹುದು, ಇಲ್ಲ ಅಂದ್ರೆ ಫೋನಲ್ಲಿ ಬೈಬಹುದು. ನೀವು ನನ್ಗೇನು ಅನ್ನಲ್ಲ ಅಂದ್ರೆ ನಾನು ಹೇಳ್ತೀನಿ ಯಾರಿಗೆ ಮದುವೆ ಮಾಡಿಸಿರೋದು ಅಂತ. ಅಯ್ಯೋ ಹೇಳಪ್ಪ ಬೇಗ ಅದೇನು ಅಂತ. ಈಗ ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ಲ, ಹಾ ಸಿಕ್ಕಾಬಟ್ಟೆ ಎಲ್ಲರಿಗೂ ಕಷ್ಟ ಆಯ್ತೈತಲ್ಲ, ಸೆಕೆ ಅದು ಇದು ಅನ್ಕೊಂಡು, ಅದಕ್ಕೆ ಯಾರೋ ಹೇಳಿದ್ರು 2 ಕಪ್ಪೆಗಳಿಗೆ ಮದುವೆ ಮಾಡಿಸ್ಬಿಡು ಅಂತ, ಅದಕ್ಕೆ ಮಾಡಿಸ್ಬಿಟ್ಟೆ. ಮಡಗಿರಿ ಫೋನ್, ಯಾರು ಇಡ್ರಿ ಫೋನ್. ಅಯ್ಯೋ ಲೋಕ ಕಲ್ಯಾಣ ಚೆನ್ನಾಗಾಗ್ಲಿ ಅಂತ ಮಾಡೋದು ನೀವು ನೋಡಿದ್ರು. ಹಲೋ ಅಮ್ಮ. ಅಮ್ಮನಿಲ್ಲ ಬೊಮ್ಮನಿಲ್ಲ, ಇಡಪ್ಪ ಫೋನ್. ಇದ್ಯಾಕೆ ನಾನು ಹೇಳಿಲ್ಲ ಅವಾಗಲೇ ನೀವು ನಾನು ಬೈತೀರಾ ಅಂತ ಅಂದ್ಬಿಟ್ಟು ಏನೋ ಇದು ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ನಿಜ ಹೇಳಿದ್ರೆ ಹಿಂಗೆ ಮಾಡ್ತೀರಾ ಕೋಪಿಸ್ಕೊಂಡು ನೀವು. ಹಲೋ ಅಮ್ಮ. ಅಮ್ಮ ಇದು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇವಾಗ ನೋಡಿ ನಿಮ್ಮ ಮೊಮ್ಮಗಳೇ ನಂಗೆ ನಂಬರ್ ಕೊಟ್ಟು ನಮ್ಮ ಅಜ್ಜಿಗೆ ಹೆಂಗಾರು ಮಾಡಿ ಒಂದ್ಸಲ ಬಕ್ರಾ ಮಾಡಿ ಅಂತ ಹೇಳಿದ್ರು. ಇರ್ಲಿ ಅಮ್ಮ. ಥ್ಯಾಂಕ್ ಯು ಅಮ್ಮ. ಪರವಾಗಿಲ್ಲ. ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಾಟಾಗಿರೋ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡಿಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ. ಬಂಧುಗಳೇ, ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ, ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ ಸುನಿಲ್ Prank Calls.